ಶ್ರೀಮಾತ್ರೆ ನಮಃ. ಎಲ್ರಿಗೂ ನಮಸ್ಕಾರ. ನೆನೆಯವರೆಗೂ ನಾವು ದೇವಿಯ ವಿಳಾಸ ಹಾಗೂ ಆರೋಹಣ ಕ್ರಮದ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಶ್ರೀ ವಿದ್ಯಾ ಪರಂಪರೆಯಲ್ಲಿ ಹೇಗೆ ದೇವಿಯು ಸಂಚರಿಸ್ತಾಳೆ ಅಂತ ನಾವು ನೋಡಿದ್ವಿ. ಇವಾಗ ಅವರೋಹಣ ಕ್ರಮದಲ್ಲಿ ನೋಡುವ. ಸುಧಾಧಾರ ಸಾರೈಶ್ಚರಣ ಯುಗಳಾಂತರ್ವಿಗತಲಿತೈ ಪ್ರಪಂಚ ಸಿಂಚಂತಿ ಪುನರಪಿ ರಸಾಂನಾಯಮಃ ಸಹ ಅವ್ಯಾಪ್ಯ ಸ್ವಾಂ ಭೂಮಿಂ ಭುಜಗನಿಮಭಯದ್ಯುಷ್ಟ್ಯವಲಯಂ ಸ್ವಮಾತ್ಮಾನಂ ಕೃತ್ವಾ ಸ್ವಶಿ ಕುಲಕುಂಡೆ ಕುಹರಿಣಿ. ಅಂದರೆ ಇವಾಗ ದೇವಿಯು ನಿನ್ನೆವರೆಗೂ ಏನು ಮಾಡ್ತಿದ್ಲು? ಆಜ್ಞಾಚಕ್ರದಲ್ಲಿ ಪತ್ಯ ವಿಹಾರಸೆ ಅಂದರೆ ತನ್ನ ಶಿವನ ಜೊತೆ ಅವಳು ಆಜ್ಞಾಚಕ್ರದಿಂದ ಸಹಸ್ರಾರ ಚಕ್ರದಲ್ಲಿ ಅಮೃತವಾಗಿ ಅಲ್ಲಿ ಸುರಿತಾ ಇರುತ್ತೆ. ಆ ಸುಧಾ ಇದರಲ್ಲಿ ಅವಳು ಸುಧಾ ಧಾರಣೆ ಆಗ್ತಾ ಇದ್ದರೆ ಅಲ್ಲಿ ಅವಳು ಶಿವನ ಜೊತೆ ವಿಹಾರ ಮಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇನ್ನು ಇವತ್ತಿನ ಶ್ಲೋಕದಲ್ಲಿ ಸುಧಾಧಾರ ಸಾರೈಶ್ಚರಣ. ಸುಧಾಧಾರ ಅಂದರೆ ಸಹಸ್ರಾರ ಚಕ್ರದಿಂದ ಚರಣದವರೆಗೂ ಸುಧಾಧಾರೆ ಆಗ್ತಾ ಇರುತ್ತೆ. ಅಂದರೆ ಪೀನಿಯಲ್ ಗ್ಲ್ಯಾಂಡಿಂದ ಬರೋ ಅಂಥ ಒಂದು ರಸ. ಆ ಪೀನಿಯಲ್ ಗ್ಲ್ಯಾಂಡಿಂದ ಬರ್ತಾ ಇದ್ದಂಗೆ ಅವಳೇನು ಮಾಡ್ತಾಳೆ, ಅಲ್ಲಿಂದ ಇಳಿದು ಅವಳು ಪಾದಾರವಿಂದಗಳಿಗೆ ಸ್ರವಿಸುವ ಅಂದರೆ ಶ್ರವಣೆ ಅಂದರೆ ಸುರಿಯೋ ಅಂಥದ್ದು ಅಂತ ಅಮೃತ ಧಾರೆಗಳಿಂದ ನಮ್ಮ ಶರೀರದ ಸಕಲ ನಾಡಿಗಳ ಮಾರ್ಗವನ್ನು ಒದ್ದೆ ಮಾಡುತ್ತಾ. ಎಷ್ಟು ನಾಡಿಗಳಿದ್ದಾವೆ ನಮ್ಮಲ್ಲಿ? 72,000 ನಾಡಿಗಳಿದ್ದಾವೆ. ಇಡಾ ಪಿಂಗಳ ಸುಷುಮ್ನ ನಾಡಿಗಳು. ಈ ಎಲ್ಲ ನಾಡಿಗಳನ್ನು ಅವಳು ಟಚ್ ಮಾಡ್ಕೊತ ಸಹಸ್ರ ಕಮಲದಲ್ಲಿರುವ ಚಂದ್ರನ ಬಳಿ, ಸಹಸ್ರ ಕಮಲದಲ್ಲಿ ಅಂದರೆ ಇಲ್ಲಿಂದ ಅವಳು ಸಹಸ್ರಾರ ದಳದಲ್ಲಿ ಕಮಲದಲ್ಲಿ ಚಂದ್ರನ ತರಹ ಬಿಳಿ ಬಣ್ಣದಿಂದ ಅವಳು ಇಳ್ಕೊಂಡು ಸಣ್ಣ ಸರ್ಪದ ರೂಪದಲ್ಲಿ ಅವಳು ಮೂಲಾಧಾರ ಚಕ್ರದಲ್ಲಿ ಸುತ್ತಕೊಂಡು ತನ್ನ ಕುಂಡಲಿನಿ ಶಕ್ತಿಯಾಗಿ ಕಮಲದ ದಂಟಿನ ಒಳಗಿರುವ ರಂಧ್ರದಂತ್ರೆ. ಅಂದರೆ ಕಮಲದ ದಂಟು ಹೆಂಗಿರುತ್ತೆ? ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ಹೇಳ್ತಾರೆ, ಬಿಸತಂತು ತನೀಯಸಿ ಅಂತ ಹೇಳ್ತಾರೆ. ತಂತು ಅಂದರೆ ದಂಟು. ಈ ರಂಧ್ರದಂತೆ ಸೂಕ್ಷ್ಮವಾದ ಸುಷುಮ್ನ ಮಾರ್ಗದಲ್ಲಿ ತಾವರೆಯ ದಂಟಿನ ನೂಲಿನಂತೆ ಅಷ್ಟು ಸಣ್ಣಕ್ಕೆ, ತಾವರೆಯ ನೂಲು ಎಷ್ಟು ಡೆಲಿಕೇಟ್ ಆಗಿರುತ್ತೆ ಅಷ್ಟು ಡೆಲಿಕೇಟಾಗಿ ಅವಳು ಸಹಸ್ರಾರದಿಂದ ಇಳ್ಕೊಂಡು ಎಲ್ಲ ನರನಾಡಿಗಳನ್ನೆಲ್ಲ ಅವಳು ಒದ್ದೆ ಮಾಡುತ್ತಾ ತನ್ನದೇ ಜಾಗ ಆಗಿರುವಂಥ ಮೂಲಾಧಾರ ಚಕ್ರಗೆ ಹೋಗಿ ಕೂತ್ಕೋತಾಳೆ. ಹೇಗೆ ಕೂತ್ಕೋತಾಳೆ? ಸರ್ಪದ ರೀತಿಯಲ್ಲಿ, ಸಣ್ಣ ಸರ್ಪ ಹೇಗೆ ಸುತ್ತಕೊಳ್ಳುತ್ತೋ ಆ ರೀತಿಯಲ್ಲಿ ಅವಳು ಸುತ್ತಕೊಂಡು ಕೂತಿರ್ತಾಳೆ ಅಂತ ಹೇಳ್ತಾರೆ. ಇನ್ನು ಇದನ್ನು ಈ ಶ್ಲೋಕ ಸಿದ್ಧಿ ಆಗಬೇಕು ಅಂದರೆ ಪೂರ್ವಾಭಿಮುಖವಾಗಿ ಮಣೆ ಹಾಕ್ಕೊಂಡು ಈ ಮಂತ್ರವನ್ನು 1000 ಬಾರಿ 9 ದಿನಗಳ ಕಾಲ ಈ ಯಂತ್ರವನ್ನು ಬರೆದು ಅದನ್ನು ನಾವು ಜಪ ಮಾಡಿದ್ದಾದರೆ ಇದು ನಮಗೆ ಸಿದ್ಧಿ ಆಗುತ್ತೆ. ಇನ್ನು ಇದಕ್ಕೆ ಕೆಂಪು ಹೂಗಳಿಂದ ದುರ್ಗಾ ಸಹಸ್ರನಾಮದ ಅರ್ಚನೆಯನ್ನು ಮಾಡಬೇಕು. ಇನ್ನು ಏನು ನೈವೇದ್ಯ ಕೊಡಬೇಕು ಅಂದರೆ ಬಾಳೆಹಣ್ಣಿನ ರಸಾಯನ ಮತ್ತು ಹಣ್ಣು, ಇಷ್ಟನ್ನು ನೈವೇದ್ಯ ಕೊಟ್ಟು ನಮ್ಮ ಶರೀರ ಶುದ್ಧ ಆಗುತ್ತೆ. ಇದರಿಂದ ನಮಗೆ ಏನು ಫಲ ಕೊಡುತ್ತೆ ಅಂದರೆ ನಮ್ಮ ಶರೀರ ಶುದ್ಧ ಆಗುತ್ತೆ, ನೀರಿನಿಂದ ಉಂಟಾಗುವ ರೋಗಗಳು ವಾಸಿಯಾಗುತ್ತವೆ. ಮತ್ತು ಹೆಂಗಸರಿಗೆ ಡಿಸ್ಚಾರ್ಜ್ ಸಮಸ್ಯೆ ಇದ್ರೆ ಅಂದರೆ ಇವಾಗ ನಮ್ಗಳಿಗೆಲ್ಲ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದೆಲ್ಲನೂ ಸರಿ ಹೋಗುತ್ತೆ ಇದರಲ್ಲಿ. ಈ ಶ್ಲೋಕ ಹೇಳ್ತಾ ಇನ್ನು ಈ ಯಂತ್ರವನ್ನು ಒಂದು ಕುಂಭದಲ್ಲಿ ಇರಿಸಿ ಪ್ರತಿದಿನವೂ ಜಪಿಸಿದ ಮೇಲೆ ಆ ನೀರನ್ನು ರೋಗಿಗೆ ಸ್ನಾನ ಮಾಡಿಸಿದರೆ ಅಥವಾ ಚಿಮುಕಿಸಿದರೆ ಈ ವೈಟ್ ಡಿಸ್ಚಾರ್ಜಿನ ಸಮಸ್ಯೆಗಳು ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 9ನೇ ಶ್ಲೋಕಕ್ಕೆ ಹೋಗೋಣ. ಇನ್ನು 9ನೇ ಶ್ಲೋಕ ಶ್ರೀಚಕ್ರದ ಮೇಲೆ ಬರೆದಿದ್ದಾರೆ. ಚತುರ್ಭಿಃ ಶ್ರೀಕಂಠೈ ಶಿವ ಯುತಿಭಿಃ ಪಂಚಭಿರಪಿ ಪ್ರಭಿನ್ನಾಭಿಃ ಶಂಭೋರ್ನವಭಿರಪಿ ಮೂಲ ಪ್ರಕೃತಿಭಿಃ ಚತುಶ್ಚತ್ವಾರಿಂಶದ್ವ ಸುದಳ ಕಲಾಶ್ರ ತ್ರಿವಲಯ ತ್ರಿರೇಖಾಭಿಃ ಸಾರ್ಧಂ ತವ ಶರಣ ಕೋಣಾಃ ಪರಿಣಿತಾಃ. ಅಂದರೆ ಏ ದೇವಿಯೇ, 4 ಶಿವಾತ್ಮಕ ಚಕ್ರಗಳಿಂದಲೂ ಶಂಭು ಚಕ್ರಗಳನ್ನು, ಯಾವುದನ್ನ 4 ಶಂಭು ಚಕ್ರ ಅಂತಾರೆ ಅಂದರೆ ಇಲ್ಲಿ ಡೌನ್ವರ್ಡ್ಸ್
ಇಲ್ಲಿ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? 1 2 3 4 ಇಲ್ಲಿ 4 ಚಕ್ರಗಳಿದ್ದಾವೆ. ಈ 4 ಚಕ್ರಗಳನ್ನ ಶಂಭೋ ಚಕ್ರ ಅಂದರೆ ಶಿವಚಕ್ರ ಅಂತ ಹೇಳ್ತಾರೆ. ಇನ್ನು ಶಕ್ತಿ ಚಕ್ರ ಯಾವುದು ಅಂದರೆ 1 2 3 4 ಹಾಗೂ 5 ಇಲ್ಲಿವರೆಗೂ ಬರೋ ಅಂಥದ್ದು ಶಕ್ತಿ ಚಕ್ರ. ಕೆಳಗಡೆ ಮುಖವಾಗಿ ಬರೋ ಅಂಥದ್ದು ಶಕ್ತಿ ಚಕ್ರ, ಇನ್ನು ಮೇಲ್ಮುಖವಾಗಿ ಬರೋ ಅಂಥದ್ದು ಶಿವಚಕ್ರ ಅಂತ ಹೇಳ್ತಾರೆ. ಇದರಲ್ಲಿ ಟೋಟಲ್ ಆಗಿ ನಮಗೆ ಎಷ್ಟು ಇಂಟರ್ಸೆಪ್ಷನ್ ಸಿಗುತ್ತೆ ಅಂದರೆ ಚತುಶ್ಚತ್ವಾರಿಂಶದ್ ಅಂದರೆ 44 ಇಂಟರ್ಸೆಪ್ಷನ್ಸ್ಗಳು ಇರ್ತವೆ. ಈ ಟ್ರಯಾಂಗಲ್ಸು 44 ಟ್ರಯಾಂಗಲ್ಸ್ ಇದ್ದಾವೆ ಒಟ್ಟು. ಇದು ಕಂಪ್ಲೀಟಾಗಿ ಇದನ್ನು ಲೆಕ್ಕ ಹಾಕಿದ್ರೆ ಆ ಕಡೆ ಈ ಕಡೆ 44 ಟ್ರಯಾಂಗಲ್ಸ್ ಇರ್ತವೆ. ಹಾಗೂ ಚತುರ್ಭಿ ಶ್ರೀಕಂಠೈಹಿ 4 ಶ್ರೀಕಂಠನದು, ಶಿವಯುತಿಭಿ ಪಂಚಭಿರಪಿ 5 ಬಂದು ಶಕ್ತಿಯದು, ಪ್ರಭಿನ್ನಾಭಿ ಶಂಭೋರ್ ನವಭಿರಪಿ ಮೂಲ ಪ್ರಕೃತಿಭಿ ಅಂದರೆ 2 ಸೇರಿದ್ರೆ 1 ಯೋನಿ ಆಗತ್ತೆ. ಸೊ ಟೋಟಲ್ ಆಗಿ 5 ಶಕ್ತಿ ಚಕ್ರ 4 ಶಿವಚಕ್ರನ ಸೇರಿದ್ರೆ 1 ಯೋನಿಯ ಅಂಶ ಆಗತ್ತೆ. ಇನ್ನು ಚತುಶ್ಚತ್ವಾರಿಂಶದ್ ಸುದಳ ಕಲಾಶ್ರೀ ತ್ರಿವಲಯ ಚತುರ್ಚತ್ವಾರಿಂಶದ್ ಅಂದರೆ 44 ಟ್ರಯಾಂಗಲ್ಸ್ನ ಇಂಟರ್ಸೆಪ್ಷನ್ ಆಗಿ ಅದರಿಂದ ಸುದಳ ಕಲಾಶ್ರ ಅಂದರೆ ಇಲ್ಲಿ ದಳಗಳಿದ್ದಾವೆ. ಅಷ್ಟದಳ ಷೋಡಶದಳ ತೋರಿಸ್ತಾ ಇದೀನ ಸರಿಗೆ, ಅಷ್ಟದಳ ಷೋಡಶದಳ. ಸೊ ಇದನ್ನು ಸುದಳ ಕಲಾಶ್ರ ಅಂತ ಹೇಳ್ತಾರೆ. ತ್ರಿವಲಯ ಅಂದರೆ ಇಲ್ಲಿ 3 ವಲಯಗಳಿದ್ದಾವೆ. ವಲಯ ಅಂದರೆ ಸರ್ಕಲ್ಸ್. ಇಲ್ಲಿ 3 ಸರ್ಕಲ್ಸ್ ಇದ್ದಾವೆ. ಈ 3 ಸರ್ಕಲ್ಸನ್ನು ಅವರು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ತ್ರಿರೇಖಾಭಿಸಾರ್ಧಂ ಇಲ್ಲಿ 3 ರೇಖೆಗಳು ಇದ್ದಾವೆ. ಇಲ್ಲಿ 3 ರೇಖೆಗಳು ಅಂದರೆ ಭೂಪುರದಲ್ಲಿ 3 ರೇಖೆಗಳಿದ್ದಾವೆ. 1 2 3 ತ್ರಿರೇಖಾಭಿಸಾರ್ಧಂ. ಇದೆಲ್ಲ ನಮಗೆ ಏನನ್ನು ತೋರಿಸುತ್ತೆ ಅಂದರೆ ಚರ್ಮ, ರಕ್ತ, ಮೇಧಸ್ಸು, ಮೂಳೆ, ಮಜ್ಜೆ, ಶುಕ್ಲ ಅಂದರೆ ಸ್ಪರ್ಮು, ಪ್ರಾಣ ಮತ್ತು 9 ಧಾತ್ವಾತ್ಮಕಗಳನ್ನು ಹೋಲಿಸ್ತಾ ಇದೆ. ಸೊ ಬಾಡಿ ಈಸ್ ನಥಿಂಗ್ ಬಟ್ ಅ ಶ್ರೀಚಕ್ರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶಂಕರಾಚಾರ್ಯರು. ಕಂಪ್ಲೀಟಾಗಿ ಇದೊಂದು ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ಹಾಗೂ ಇದೊಂದು ಸೈಂಟಿಫಿಕ್ ಇಂಟರ್ಪ್ರಿಟೇಷನ್ ಆಗಿರುತ್ತೆ. ಸೊ ಇದನ್ನು ನಾವು ವಂದ್ಯತ್ವ ಉಳ್ಳವರು ಅಂದರೆ ಯಾರಿಗೆ ಕನ್ಸೀವ್ ಆಗಬೇಕು ಅಂತ ಟ್ರೈ ಮಾಡ್ತಿರ್ತಾರಲ್ಲ ಅವರು ಈ ಮಂತ್ರನ ಹೇಳ್ಕೊಂಡು ಸಿದ್ಧಿ ಮಾಡ್ಕೋಬಹುದು. ಎಷ್ಟು ಸತಿ ಸಿದ್ಧಿ ಮಾಡ್ಕೋಬೇಕು ಅಂದರೆ 18 8 81 9 ದಿನಗಳ ಕಾಲ 1001 ಸತಿ ಇದನ್ನು ಜಪಿಸಿದ್ರೆ ಈ ಮಂತ್ರ ಸಿದ್ಧಿ ಆಗತ್ತೆ. ಹೇಗೆ ಅಂದರೆ ಕೆಂಪು ಹೂಗಳಿಂದ ಲಲಿತಾ ಸಹಸ್ರನಾಮ ಅರ್ಚನೆ ಮಾಡಿ, ಕಿರಮಂಜಿ ಅಂತ ಯಾವುದೋ ಒಂದು ಹೂ ಬರುತ್ತಂತೆ, ಅಥವಾ ಸಿಂಧೂರ ಬಣ್ಣದ್ದು ಕೆಂಪು ಅಂದರೆ ಕುಂಕುಮದ ಕಲರಿನ ಹೂಗಳಿಂದ ಇದನ್ನು ನಾವು ಲಲಿತಾ ಸಹಸ್ರನಾಮ ಅರ್ಚನೆ ಮಾಡಬೇಕು. ಇನ್ನು ಇದಕ್ಕೆ ನೈವೇದ್ಯ ಏನಂದರೆ ಚಿತ್ರಾನ್ನ, ತುಪ್ಪ ಬೆರೆಸಿರೋ ಅಂಥ ಚಿತ್ರಾನ್ನ ಮತ್ತು ಬೆಲ್ಲ, ಹೆಸರುಬೇಳೆ, ಕೋಸಂಬರಿ ಪಾನಕ ಮಾಡಿ ಯಾರು ಕನ್ಸೀವ್ ಆಗಬೇಕು ಅಂತ ಇರ್ತಾರಲ್ಲ ಅವರಿಗೆ ಇದನ್ನು ಮಂತ್ರ ಅಭಿಮಂತ್ರಿಸಿ ಅವ್ರಿಗೆ ಕೊಡೋದಾದರೆ ಅವ್ರಿಗೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಇವಾಗ ಲೇಡೀಸ್ಗೆ ವಿಶುಕ್ರ ಇರುತ್ತೆ ಅಂದರೆ ಅವ್ರಿಗೆ ಸ್ಪರ್ಮ್ ಫರ್ಟಿಲಿಟಿ ಬಂದು ಕಡಿಮೆ ಇರುತ್ತೆ, ಅಥವಾ ಲೇಡೀಸ್ಗೆ ಫರ್ಟಿಲೈಸೇಷನ್ ಕಡಿಮೆ ಇದ್ದವರಿಗೆಲ್ಲನೂ ಈ ಶ್ಲೋಕ ಬಂದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾಳೆ ನಾನು ನಿಮಗೆ 12ನೇ ಶ್ಲೋಕನ ಹೇಳ್ತಾ ಹೋಗ್ತೀನಿ, 12 13ನೇದು. ಥ್ಯಾಂಕ್ ಯು. ಶ್ರೀಮಾತ್ರೇ ನಮಃ.